ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ರ್ಯಾಂಕ್ ಬರಬಹುದು ಅಂದ್ರೆ ನಂಬ್ತೀರಾ? ಈ 4 ಟೆಕ್ನಿಕ್ಗಳನ್ನ ನೀವು ಫಾಲೋ ಮಾಡಿದ್ರೆ ರ್ಯಾಂಕ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಮೆಮೊರೈಸೇಷನ್ ಟೆಕ್ನಿಕ್, ನಿಮಗೆ ಯಾವ ಸಬ್ಜೆಕ್ಟ್ಗಳಲ್ಲಿ ಯಾವ ಕಾನ್ಸೆಪ್ಟ್ಗಳು ಕಷ್ಟ ಅನ್ಸುತ್ತೆ ಆ ಕಾನ್ಸೆಪ್ಟ್ಗಳನ್ನ ಪಿಕ್ ಮಾಡಿ ಎಷ್ಟು ಸಲಿ ಆಗುತ್ತೆ ಅಷ್ಟು ಸಲಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ. ರಿಪಿಟೇಷನ್ ಟೆಕ್ನಿಕ್, ನೀವು ಓದಿರುವಂತಹ ಕಷ್ಟವಾದಂತಹ ಟಾಪಿಕ್ಗಳು ಕಾನ್ಸೆಪ್ಟ್ಗಳನ್ನ ಪ್ರತಿದಿನ ಪ್ರತಿ ವಾರ ಎಷ್ಟು ಸಲಿ ಆಗುತ್ತೆ ಅಷ್ಟು ಸಲಿ ಓದ್ಕೊಳ್ಳಿ. ಬ್ಲಾಂಕ್ ಶೀಟ್ ಟೆಕ್ನಿಕ್, ಒಂದು ಬ್ಲಾಂಕ್ ಶೀಟಿನ ಮೇಲೆ ನಿಮಗೆ ಏನೇನು ಜ್ಞಾಪಕ ಬರುತ್ತೆ ಅದೆಲ್ಲದನ್ನು ಬರೆಯಿರಿ. ಮತ್ತೆ ಅದನ್ನ ಚೆಕ್ ಮಾಡಬೇಕಾದ್ರೆ ಯಾವ ಟಾಪಿಕ್ಗಳು ಕಾನ್ಸೆಪ್ಟ್ಗಳು ಮಿಸ್ ಆಗಿದೆ ಆ ಮಿಸ್ ಆಗಿರುವಂತಹ ಟಾಪಿಕ್ಗಳನ್ನ ಬರ್ಕೊಳ್ಳಿ. ದ ಪೊಮೊಡಾರೋ ಟೆಕ್ನಿಕ್, ನೀವು 25-30 ನಿಮಿಷಗಳ ಕಾಲ ಫುಲ್ ಫೋಕಸ್ ಇಟ್ಟು ಆ ಕಾನ್ಸೆಪ್ಟ್ಗಳನ್ನ ಕಲಿಯಿರಿ. ಮಧ್ಯದಲ್ಲಿ ಒಂದು 5 ನಿಮಿಷ ಬ್ರೇಕ್ ಅನ್ನ ತಗೊಂಡು ರಿಲ್ಯಾಕ್ಸ್ ಆಗಿ ಏನೇನನ್ನ ಓದ್ಕೊಂಡಿದ್ದೀರಾ ಕಾಮ್ ಆಗಿ ರೀಕಲೆಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು PUC at ಪರೀಕ್ಷೆ ಕಾಮರ್ಸ್.